ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯರ್ನಾಳ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಶ್ರೀ ಆದಿಕೇಶವ ಪೂರ್ವ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಗುರು ಬ್ರಹ್ಮಾನಂದ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪರಮಪೂಜ್ಯ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರ ನೇತೃತ್ವದಲ್ಲಿ ಆಚರಿಸಲಾಯಿತು. ನಂತರ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರು ಮಾತನಾಡಿ, ಜೂನ್ 21ರಂದು ಇದನ್ನು ಇತಿಹಾಸ ದಿನವೆಂದು ಕರೆಯುತ್ತಾರೆ. 1914ರಲ್ಲಿ ಪ್ರಧಾನಮಂತ್ರಿಜಿಯವರು ಇದನ್ನು ಅಸೆಂಬ್ಲಿಯಲ್ಲಿ ಪ್ರಸ್ತಾಪಿಸಿದರು. ಇದಕ್ಕೆ ವಿಶ್ವದ 177 ದೇಶಗಳು ಒಪ್ಪಿಗೆಯನ್ನು ಸೂಚಿಸಿದವು. ಒಂದು ಭೂಮಿ ಒಂದು ಆರೋಗ್ಯ ಶೀರ್ಷಿಕೆಯಲ್ಲಿ ಯೋಗ ದಿನಾಚರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ಯೋಗ ಕೇವಲ ಒಬ್ಬರಿಗಾಗಿ ಅಲ್ಲ, ಅದು ಇಡೀ ಮಾನವ ಕುಲದ ಒಳಿತಿಗಾಗಿ ಎಂದಿದ್ದಾರೆ. ಮಾನವೀಯತೆಯ ಪ್ರತೀಕವಾಗಿ ಯೋಗವನ್ನು ಆಚರಿಸೋಣ. ಯೋಗ ಇಂದು ಜನರ ಜೀವನದ ಭಾಗವಾಗಿದ್ದು, ಆಂತರಿಕ ನೆಮ್ಮದಿಗಾಗಿ ಯೋಗ ಅಗತ್ಯವಾಗಿದೆ. ಯೋಗವು ವಯಸ್ಸು ಮತ್ತು ವರ್ಗ ಗಡಿಗಳನ್ನು ಮೀರಿದಾಗಿದೆ ಅಂತ ಪ್ರಧಾನಿ ಮೋದಿಯವರು ಈ ವೇಳೆ ಹೇಳಿದ್ದಾರೆ. ಯೋಗ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ಆಸ್ಪತ್ರೆ ಕಡೆ ಹೋಗುವುದು ತಪ್ಪುತ್ತದೆ. ಪ್ರತಿದಿನ ಯೋಗ ಧ್ಯಾನ ಮಾಡೋದ್ರಿಂದಾಗಿ ಬರುವ ನಾನಾ ರೀತಿಯ ಕಾಯಿಲೆಗಳಿಂದ ದೂರ ಆಗಬಹುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನರು, ಕಾಳಿಕಾದೇವಿ ದೇವಸ್ಥಾನ ಯರ್ನಾಳ ಮತ್ತು ಆಲ್ಫಾಟ್ ಸರ್, ಟಿ.ಎಸ್. ಲಡಗೆ ಮತ್ತು ಮರಳಿನ್ ಮೇಡಂ, ರಮೇಶ್ ತಳವಾರ್, ಗೋಪಾಲ್ ಮಠ್, ಮುಕುಂದ ಮಠದ ಮಂಜುನಾಥ ಯಮಕನಮಡಿ, ಆದಿಕೇಶವ ಮಠದ ಹಾಗೂ ಎಲ್ಲ ಪಾಲಕರು, ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಮುಂತಾದವರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಮಹಾಂತೇಶ್ ಬೇವಿನಕಟ್ಟಿ, ಹುಕ್ಕೇರಿ.